ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತು ನಾವು ರೈಸ್ ರಾಗಿ ಮುದ್ದೆ ಮಜ್ಜಿಗೆ ಪುಲ್ಸು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ 1 ಕಪ್ಪಷ್ಟು ಅಕ್ಕಿಯನ್ನು ನೀಟಾಗಿ 2 ಸಾರಿ ತೊಳಿಬೇಕು. ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಡೋಣ. ಈ ಕಡೆಗೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇಟ್ಕೊಳ್ಳಿ. ಅದರಲ್ಲಿ 1 ಸ್ಪೂನು ತುಪ್ಪ ಹಾಕ್ಕೊಂಡೆ, 1 ಸ್ಪೂನಷ್ಟು ಜೀರಿಗೆ, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿನ ಹಾಕೋಬಹುದು. ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಬೇಕು ಅಷ್ಟು ಹುರ್ಕೊಂಡ್ಬಿಟ್ಟು 4 ರಿಂದ 5 ಬೆಳ್ಳುಳ್ಳಿ ಎಸಳು. ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ವ, 5 ಗ್ಲಾಸ್ ನೀರನ್ನು ನಾವು ಹಾಕೋಬೇಕು. ಬಂಧುಗಳೇ, ಈ ರೈಸ್ ರಾಗಿ ಮುದ್ದೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಬಂಧುಗಳೇ, ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಂತರ ನೋಡಿ, ರುಚಿಗನುಸಾರ ಇಲ್ಲಿ ಒಂದು 2 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇದು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಕಡೆಗೆ ನಾವು ತೊಳೆದಿಟ್ಟಿರುವಂಥ ಅಕ್ಕಿಯ ನೀರನ್ನೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಇದರಲ್ಲಿ ಸೇರಿಸಬೇಕು. ಇವಾಗೆಲ್ಲ ಅಕ್ಕಿಯ ನೀರನ್ನು ಸೇರಿಸ್ಕೊಂಡಾಯಿತು. ಒಂದು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡ್ರಿ. ಲೋ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಅರ್ಧ ಮುಚ್ಚಳವನ್ನು ಮುಚ್ಕೊಳ್ಳಿ. ಈ ಕಡೆಗೆ ನಾವು ಮಜ್ಜಿಗೆ ಪುಲ್ಸಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡೆ. ಅದರಲ್ಲಿ ಒಂದಿಷ್ಟು ಕೊಬ್ಬರಿ, 1-2 ಹಿಡಿಯಷ್ಟು ಹುರುಗಡಲೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಲ್ಲುಪ್ಪು, 1-2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡ್ರಿ, ಇವಾಗ ಇದನ್ನು ನಾನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದೆ. ಇಷ್ಟು ತರಿ ಇರಬೇಕು, ಪೂರ್ತಿ ನುಣ್ಣಗೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ಪಾತ್ರೆಯಲ್ಲಿ ನೋಡಿಲೆ ನಾನು 1 ಕಪ್ಪಿನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ನಾವು ಎಷ್ಟು ಮೊಸರು ತೊಗೊಂಡಿವಿ ಅಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಹೀಗೆ ನಾವು ಕಲಿಸ್ಬೇಕು. ಇದನ್ನು ಕಲ್ಗೋಡು ತೊಗೊಂಡು ಏನು ಕಡಿಲಿಕ್ಕೆ ಅವಸರ ಇಲ್ಲ ಬಂಧುಗಳೇ. ಯಾಕಂತಂದರೆ ನಮ್ಗೆ ಸ್ವಲ್ಪ ಜಾಸ್ತಿ ಇದು ನುಣ್ಣಗಾಗಬಾರ್ದು, ಸ್ವಲ್ಪ ಮೊಸರು ಇರಬೇಕು ಬಂಧುಗಳೇ. ಆವಾಗ ನಮ್ಮ ಮಜ್ಜಿಗೆ ಪುಲ್ಸು ಚೆನ್ನಾಗಿರುತ್ತೆ. ಈಗ ನೋಡಿ, ಜಾಸ್ತಿ ನೀರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ. ನಾವು ಎಷ್ಟು ಮೊಸರು ಇರುತ್ತಲ್ವ ಅಷ್ಟೇ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಮಸಾಲೆ ಮಾಡ್ಕೊಂಡಿರುವ ಮಸಾಲೆ ಎಲ್ಲನೂ ಹಾಕಿಬಿಟ್ಟು ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನೋಡ್ರಿ, ಇಷ್ಟು ತಿರ್ನೆಸ್ ಇರಬೇಕು. ಈ ಕಡೆಗೆ ಅದಕ್ಕೊಂದು ಸೂಪರ್ ಆಗಿರುವಂಥ ಒಗ್ಗರಣೆಯನ್ನು ಕೊಟ್ಬಿಟ್ರೆ ನಮ್ಮ ಎಕ್ಸಲೆಂಟ್ ಆಗಿರುವಂಥ ಮಜ್ಜಿಗೆ ಪುಲ್ಸು ರೆಡಿ ಆಗುತ್ತೆ. ಆ ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡೆ, ಒಗ್ಗರಣೆ ಬಾಣಲಿ. ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, 1 ಒಣ ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಂಡು ಅದರಲ್ಲಿ ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡೆ. ನಮ್ಮ ಈ ಮಜ್ಜಿಗೆಯಲ್ಲಿ ಆ ಒಗ್ಗರಣೆಯನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೂಪರ್ ಟೇಸ್ಟ್ ಇರುವಂಥ ಮಜ್ಜಿಗೆ ಪುಲಸು ನಮ್ಮ ಮುದ್ದೆಗೆ ರೆಡಿ ಆಯಿತು ಬಂಧುಗಳೇ. ನೋಡ್ರಿ, ಇಷ್ಟು ಥಿಕ್ನೆಸ್ ಇರಬೇಕು. ಜಾಸ್ತಿ ನೀರಿದ್ರೆ ಚೆನ್ನಾಗಿರಲ್ಲ ಬಂಧುಗಳೇ ಟೇಸ್ಟು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ನಮ್ಮ ಮಜ್ಜಿಗೆ ಪುಲಸು ರೆಡಿ. ಈ ಕಡೆಗೆ ನಮ್ಮ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಸ್ವಲ್ಪ ಇಷ್ಟು ನೀರಿದೆ ಅಂದಾಗ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಲ್ವಾ, 1 ಗ್ಲಾಸ್ ಹಿಟ್ಟನ್ನು ಹಾಕ್ಬೋದು, ಇಲ್ಲ ಅರ್ಧ ಗ್ಲಾಸ್ ಹಿಟ್ಟನ್ನು ಕೂಡ ಹಾಕ್ಬೋದು, ಇಲ್ಲ 3/4 ಗ್ಲಾಸ್ ಹಿಟ್ಟನ್ನು ಕೂಡ ಹಾಕ್ಬೋದು.
ನೀವು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಇದ್ರ ಮೇಲೆ ನಾನಿಲ್ಲಿ ಸರಿಸುಮಾರಾಗಿ 1 ಗ್ಲಾಸಿಗಿಂತ ಸ್ವಲ್ಪ ಕಮ್ಮಿಯನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ಹಾಕಿ ಒಂದು 5 ನಿಮಿಷ ಹಾಗೇ ಬಿಡಬೇಕು. ನಾವು ಕೈ ಆಡಿಸ್ಲಿಕ್ಕೆ ಹೋಗಬಾರ್ದು. ಅದು ಚೆನ್ನಾಗಿ ಉಗಿಯಲ್ಲಿ ಬೇಯಬೇಕು ನಾವು ಹಾಕಿರುವಂಥ ಹಿಟ್ಟು. ನಂತರ ಫ್ಲೇಮನ್ನು ಲೋನೇ ಇಡಬೇಕು ಬಂದಗಳೇ, ಹೈ ಇಡಲಿಕ್ಕೆ ಹೋಗಬೇಡಿ. ನೀಟಾಗಿ ಇದನ್ನು ಚೆನ್ನಾಗಿ ನಾವೀಗೆ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಮುದ್ದೆ ಕೋಲು ಏನು ಅವಸರ ಇಲ್ಲ, ನಾವು ಇದೇ ಸಲಾಕೆ ಸ್ಪೂನ್ನಿಂದನೇ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ಚೆನ್ನಾಗಿ ನೋಡಿ ನಾವೀಗೆ ಒಂದು 5 ನಿಂದ 10 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕಲಿಸಿದ ನಂತರ ಇವಾಗ ನೋಡಿ ಹೀಗೆ ನೀಟಾಗಿ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಲೋ ಟು ಮೀಡಿಯಂ ಫ್ಲೇಮ್ ಒಂದು 5 ರಿಂದ 10 ನಿಮಿಷ ನೀಟಾಗಿ ಕಲಿಸ್ಕೊಂಡ ನಂತರನೇ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದರೆ ಮಾತ್ರ ಇದು ಟೇಸ್ಟು ಚೆನ್ನಾಗಿರುತ್ತೆ. ಕೆಲವ್ರಿಗೆ ನೋಡಿ ಬರೇ ರಾಗಿ ಹಿಟ್ಟಿನಿಂದ ಮಾಡುವ ಮುದ್ದೆ ತಿಂದರೆ ಡೈಜೆಷನ್ ಪ್ರಾಬ್ಲಮ್ಮು, ಮತ್ತು ಒಂದು ಹೊಟ್ಟೆಯಲ್ಲಿ ಹಸಲು ಬೆಳಗ್ಗೆ ತಿಂದುಬಿಟ್ರೆ ನಮಗೆ ಹಸಿವಿನೇ ಆಗಲ್ಲ ಅಂತಾರೆ. ಅಂಥವರೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ಬಂಧುಗಳೇ. ತುಂಬಾ ರುಚಿಯಾಗಿರುತ್ತೆ, ಒಂದು ವೆರೈಟಿಯಾಗೂ ಕೂಡ ಇರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇವಾಗ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಉಂಡೆಯನ್ನು ಮಾಡಿಟ್ಕೊಂಡ್ರೆ ಆಯಿತು ಬಂಧುಗಳೇ. ನಮ್ಮ ರೈಸ್ ರಾಗಿ ಮುದ್ದೆ ರೆಡಿ ಆಯಿತು. ಈ ಕಡೆ ನಮ್ಮ ಮಜ್ಜಿಗೆ ಪುಲ್ಸು ಕೂಡ ರೆಡಿ ಇದೆ, ನಮ್ಮ ರಾಗಿ ಮುದ್ದೆ ಕೂಡ ರೆಡಿ ಇದೆ. ಇವಾಗ ತಿಂದುಬಿಟ್ಟು ಟೇಸ್ಟ್ ನೋಡೋದೊಂದೇ ಬಾಕಿ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ಬಂಧುಗಳೇ. ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ್ದು ತುಂಬಾ ನಮ್ಮ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ, ನಾಲಿಗೆ ರುಚಿ ಕೂಡ ಇರುತ್ತೆ, ಹೊಟ್ಟೆಗೆ ಹಿತನೂ ಕೂಡ ಬಂಧುಗಳೇ. ತಪ್ಪದೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ ನಾವು ಹೀಗೆ ಎಲ್ಲ ಮುದ್ದೆಯನ್ನು ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಬಿಸಿ ಇರುತ್ತೆ ಬಂಧುಗಳೇ, ಹುಷಾರಾಗಿ ಕೈಯನ್ನು ಸ್ವಲ್ಪ ಒದ್ದೆ ಮಾಡ್ಕೊತ ನಾವು ಹೀಗೆ ರಾಗಿ ಮುದ್ದೆಯನ್ನು ಮಾಡಬೇಕು ಬಂಧುಗಳೇ. ಇವಾಗ ನಾನು 3 ಮಾತ್ರ ಮಾಡಿ ಮಿಕ್ಕಿದ್ದನ್ನೆಲ್ಲ ಮುಚ್ಚಿಡ್ತಾ ಇದ್ದೀನಿ. ಅದನ್ನು ನಂತರ ನಾನು ಕಟ್ತೀನಿ ಬಂಧುಗಳೇ. ನಾವು ತಗೊಂಡಿರುವಂಥ ಕ್ವಾಂಟಿಟಿವಲ್ಲಿ ಒಂದು 8 ರಿಂದ 10 ರಾಗಿ ಮುದ್ದೆ ಆಗುತ್ತೆ ಬಂಧುಗಳೇ. ನೋಡಿದ್ರಲ್ವ, ಒಂದೇ ಒಂದು ಗ್ಲಾಸು ನಾವು ಅಕ್ಕಿಯಲ್ಲಿ 10 ಮಂದಿಗೆ ನಮಗೆ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ, ಯಾವುದೇ ಆಗಲಿ ಬಂಧುಗಳೇ 10 ಮಂದಿಗೆ ಆಗುತ್ತೆ ಬಂಧುಗಳೇ. 10 ರಿಂದ 12 ಮಂದಿಗೆ ಆಗುತ್ತೆ ಬಂಧುಗಳೇ. ನೋಡಿದ್ರಲ್ವ, ಒಂದೇ ಒಂದು ಗ್ಲಾಸ್ ಅಕ್ಕಿ ನಾವು ತಗೊಂಡಿರೋದು 10 ರಿಂದ 12 ಮಂದಿಗೆ ನಮಗೆ ತಿಂಡಿ ರೆಡಿ ಆಗುತ್ತೆ. ಈಗ ನೋಡಿ ಇದರಲ್ಲಿ ಬಿಸಿ ಬಿಸಿ ಮುದ್ದೆಯಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾಹಾ ಸೂಪರ್ ಆಗಿರುತ್ತೆ ಬಂಧುಗಳೇ. ನಾವು ಮಜ್ಜಿಗೆ ಪುಲ್ಸಿನ ಜೊತೆಗೂ ತಿನ್ಬೋದು. ಅದರಲ್ಲಿ ಕೂಡ ನಾವೆಲ್ಲ ಉಪ್ಪು ಖಾರ ಕೂಡ ಹಾಕಿದ್ದೀವಿ. ಹಾಗೆ ಕೂಡ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಕೂಡ ಮಜ್ಜಿಗೆ ಪುಲ್ಸಿನಲ್ಲಿ ಕೂಡ ನಾವು ತಿನ್ಬೋದು ಬಂಧುಗಳೇ. ಸಖತ್ ಟೇಸ್ಟ್ ಇರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಈ ಮುದ್ದೆ ಮಾಡೋದು ಏನೂ ಕಷ್ಟ ಇಲ್ಲ, ಅತ್ಯಂತ ಸುಲಭ, ಹಾಗೆ ಸರಳ. ಬಿಗಿನರ್ಸು, ಬ್ಯಾಚುಲರ್ಸು, ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಪರ್ಫೆಕ್ಟಾಗಿ ಮುದ್ದೆಯನ್ನು ಮಾಡ್ತೀರಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಅರ್ಥ ಆಯ್ತಲ್ವಾ ಹೇಗೆ ಮಾಡೋದು ಅಂತ. ಇವತ್ತಿನ ರೆಸಿಪಿಯಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.